ಕಷ್ಟ ತಪ್ತು ಅಂದಾಗ ಮತ್ತೊಂದು ಸಂಕಷ್ಟ ಶುರುವಾಗಿರುತ್ತೆ. ಶ್ರೇಷ್ಠ ಕನ್ನಿಕಾ ತಾಂಡವ್ ಕುತಂತ್ರದಿಂದ ಇದ್ದ ಕೆಲಸವೆಲ್ಲ ಹೋಯಿತು. ಇದೀಗ ಭಾಗ್ಯ ಹೊಸ ಬಿಸ್ನೆಸ್ ಶುರು ಮಾಡ್ತೀನಿ ಅಂತ ಹೊರಟಿದ್ದಾಳೆ. ಹೊಸ ಬಿಸ್ನೆಸ್ ಮೇಲೂ ಈಗ ಕನ್ನಿಕಾ ವಕ್ರದೃಷ್ಟಿ ಬಿದ್ದಿದೆ. ಇವೆಲ್ಲದರ ನಡುವೆ ತಾಂಡವ್ ಭಾಗ್ಯ ನಿರ್ಧಾರವೇ ಸರಿ ಅಂತ ಹೇಳಿದ್ದಾನೆ. ಅಷ್ಟಕ್ಕೂ ಭಾಗ್ಯ ಹೊಸ ಬಿಸ್ನೆಸ್ ಕತೆ ಏನು? ತಾಂಡವ್ ಭಾಗ್ಯನ ಒಪ್ಪಿಕೊಂಡ? ಶ್ರೇಷ್ಠ ಮುಂದೇನು ಮಾಡ್ತಾಳೆ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಂಡಿದೆ. ಅಳುಮುಂಜಿಯಾಗಿದ್ದ ಭಾಗ್ಯ ಈಗ ಕಂಪ್ಲೀಟ್ ಚೇಂಜ್ ಆಗಿದ್ದಾಳೆ. ಬರೋ ಸವಾಲುಗಳನ್ನು ಕೂಲಾಗಿ ಫೇಸ್ ಮಾಡಿಕೊಂಡು ಮನೆ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದಾಳೆ. ಹೋಟೆಲ್ನಲ್ಲಿ ಕೆಲಸ ಕಳೆದುಕೊಂಡ ಭಾಗ್ಯ ಈಗ ಸಣ್ಣದಾಗಿ ಒಂದು ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳೆ. ಹಾಸ್ಟೆಲ್ ಹುಡುಗರಿಗೆ ಊಟ ಕೊಟ್ಟು ಅದನ್ನೇ ಉದ್ಯಮ ಮಾಡಿಕೊಳ್ಳಲು ಭಾಗ್ಯ ರೆಡಿಯಾಗಿದ್ದಾಳೆ. ಉದ್ಯಮ ಮಾಡಲು ಬಂಡವಾಳ ಬೇಕು ಅಂತಾರೆ. ನಾನು ಫ್ರೀ ಊಟ ಕೊಟ್ಟು ಜನರಿಗೆ ಊಟದ ರುಚಿ ಹಚ್ಚಿಸುವೆ, ಅದೇ ನನಗೆ ಬಂಡವಾಳ ಅಂತ ಭಾಗ್ಯ ಹೇಳ್ತಿದ್ದಾಳೆ. ಇದೀಗ ಈ ಬಿಸ್ನೆಸ್ ಆರಂಭಕ್ಕೂ ಮುನ್ನವೇ ಕನ್ನಿಕಾ ಎಂಟ್ರಿ ಕೊಟ್ಟಿದ್ದಾಳೆ. ಅಲ್ಲೂ ಕೂಡ ಭಾಗ್ಯಗೆ ಅವಮಾನ ಮಾಡಲು ಮುಂದಾಗಿದ್ದಾಳೆ. ಭಾಗ್ಯ ಇವತ್ತು ಈ ಸ್ಥಿತಿಗೆ ಬರೋಕೆ ನಾನೇ ಕಾರಣ ಅಂತ ಕನ್ನಿಕಾ ಬೀಗಿದ್ದಾಳೆ. ಆದ್ರೆ ಭಾಗ್ಯ ಕನ್ನಿಕಾಗೆ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾಳೆ. ನನ್ನ ಕಾಲೆಳೆದು ಕೆಳಗಡೆ ಹಾಕಬಹುದು ಅನ್ಕೊಂಡಿರೋರ್ನೆಲ್ಲ ತುಳಿದು ಮೇಲೆ ಬರ್ತೀನಿ ಅಂತ ಭಾಗ್ಯ ಟಾಂಗ್ ಕೊಟ್ಟಿದ್ದಾಳೆ. ಭಾಗ್ಯ ಹಾಕಿದ ಸವಾಲು ಕೇಳಿ ಸುಂದರಿ ಶಿಳ್ಳೆ ಹೊಡೆದಿದ್ದಾಳೆ. ಮತ್ತೊಂದ್ ಕಡೆ ಭಾಗ್ಯ ಸೋಲ್ಬೇಕು, ಆಕೆ ಬೀದಿಗೆ ಬೀಳ್ಬೇಕು ಅಂತ ತಾಂಡವ್ ಶ್ರೇಷ್ಠ ಏನೇನೋ ತಂತ್ರ ಮಾಡ್ತಾ ಬಂದಿದ್ದಾರೆ. ಆದ್ರೆ ಇದೇ ಮೊದಲ ಬಾರಿಗೆ ತನ್ವಿ ಟ್ರಿಪ್ ವಿಚಾರವಾಗಿ ಭಾಗ್ಯ ನಿರ್ಧಾರವೇ ಸರಿ ಅಂತ ಹೇಳಿದ್ದಾನೆ. ಹೌದು, ತನ್ವಿ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ಲು. ಆದ್ರೆ ಭಾಗ್ಯ ಇದಕ್ಕೆ ಒಪ್ಪಿರ್ಲಿಲ್ಲ. ಹೀಗಾಗಿ ತಾಂಡವನ ಇದಕ್ಕೆ ಒಪ್ಪಿಸಿ ಲೆಟರ್ಗೆ ಸಿಗ್ನೇಚರ್ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ಆದ್ರೆ ಈಗ ಆಕೆಯ ಲೆಕ್ಕಾಚಾರ ಎಲ್ಲ ಉಲ್ಟಾಗಿದೆ. ತಾಂಡವ್ ಕೂಡ ಇದಕ್ಕೆ ಒಪ್ಪಿಲ್ಲ. ಇದೀಗ ಸೀರಿಯಲ್ ನೋಡಿದ ವೀಕ್ಷಕರು ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಭಾಗ್ಯ ಒಂದೊಂದ್ಸಲ ಒಂದೊಂದ್ ತರ ಇರ್ತಾಳೆ. ಕನ್ನಿಕಾಗೆ ದುಡ್ಡು ಜಾಸ್ತಿ, ಅದಕ್ಕೆ ಕೊಬ್ಬು ಕೂಡ ಜಾಸ್ತಿ. ಆದ್ರೆ ಭಾಗ್ಯ ಅಹಂಕಾರದ ಮಾತು ಮಾತ್ರ ಹಿಡಿಸಲಿಲ್ಲ. ಯಾಕಂದ್ರೆ ಎಲ್ಲ ಸೋಲು ಆಗ್ತಿರುವಾಗ ಇಷ್ಟು ಮಾತನಾಡೋದು ಎಷ್ಟು ಸರಿ ಅಲ್ವಾ? ಎಲೆಮರೆ ಕಾಯಿ ತರ ಸೈಲೆಂಟ್ ಆಗಿ ಕೆಲಸ ಮಾಡ್ಬೇಕು, ಗೆಲ್ಬೇಕು. ತೋರಿಕೆ ಮಾತುಗಳು ಬೇಡ ಅನ್ಸುತ್ತೆ. ಒಂದೇ ಕ್ಯಾರೆಕ್ಟರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡಿದ್ದಾರೆ. ಇನ್ನು ಕೆಲವರು ನಾನು ನನ್ನಿಂದ ಎನ್ನುವ ಅತ್ತೆ, ಮಾತಲ್ಲೇ ಬರೀ ಅತಿ ಬಿಲ್ಡಪ್ ಕೊಡೋ ಭಾಗ್ಯ. ಅಬ್ಬಾ, ಆ ಸುನಂದ ಮತ್ತು ಸುಂದ್ರಿ ನೋಡಿದ್ರೆ ಮೈ ಎಲ್ಲ ಉರಿಯುತ್ತೆ. ಇಷ್ಟು ವರ್ಷದಿಂದ ಬೀಗರ ಮನೆಯಲ್ಲಿ ಇದ್ದೀರಾ, ನಾಚಿಕೆ ಆಗಲ್ವಾ? ಮೊದಲು ಇವರಿಬ್ಬರನ್ನ ಹೊರಗೆ ಹಾಕಿ ಅಂತ ಹೇಳ್ತಿದ್ದಾರೆ. ಮತ್ತೆ ಕೆಲವರು ಭಾಗ್ಯ ಈ ಬಿಸ್ನೆಸ್ ನಲ್ಲಿ ಗೆದ್ದೇ ಗೆಲ್ತಾಳೆ, ಶ್ರೇಷ್ಠ ಆಟಕ್ಕೆ ಬ್ರೇಕ್ ಹಾಕ್ತಾಳೆ, ತಾಂಡವ್ಗೆ ಭಾಗ್ಯನೇ ಬೆಸ್ಟ್ ಅಂತ ಅನ್ನಿಸಿ ಮನೆಗೆ ವಾಪಸ್ ಬರ್ತಾನೆ ಅಂತ ಹೇಳಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.